ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎಂಬ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ತಿರುಗೇಟು ನೀಡಿದ್ದಾರೆ. ಪ್ರಿಯಾಂಕ ಖರ್ಗೆಗೆ ರಾಜ್ಯದ ಸಮಸ್ಯೆಗಳಿಗಿಂತ ಆರ್ಎಸ್ಎಸ್ ಮಾತ್ರ ಕಾಣುತ್ತಿದೆ ಎಂದು ಟೀಕಿಸಿದ ಅವರು, ದೇಶ ಸೇವೆ ಮಾಡುತ್ತಿರುವ ಅನೇಕ ಸಂಘ ಸಂಸ್ಥೆಗಳು ನೋಂದಣಿಯಾಗಿಲ್ಲ. ಆರ್ಎಸ್ಎಸ್ ಕೂಡ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ದೊಡ್ಡ ಸಂಘಟನೆ ಎಂದು ಹೇಳಿದರು. ಆರ್ಎಸ್ಎಸ್ ಪಥಸಂಚಲನವು ಈಗಾಗಲೇ ಪೊಲೀಸ್ ಇಲಾಖೆಯ ಅನುಮತಿ ಹಾಗೂ ನಿಗದಿತ ಮಾರ್ಗಸೂಚಿಯಂತೆ ನಡೆಯುತ್ತಿದೆ. ಇಂತಹ ವಿಷಯವನ್ನು ರಾಜಕೀಯಗೊಳಿಸುವ ಬದಲು ಜನರ ಸಮಸ್ಯೆಗಳತ್ತ ಸಚಿವರು ಗಮನ ಹರಿಸಬೇಕು ಎಂದು ರವಿಕುಮಾರ್ ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿ, ಶಾಲೆಗಳ ಮೂಲಸೌಕರ್ಯ, ರಸ್ತೆ ಹಾಗೂ ಬಸ್ ಸೌಲಭ್ಯಗಳ ಬಗ್ಗೆ ಗಮನ ಹರಿಸುವ ಬದಲು ಆರ್ಎಸ್ಎಸ್ ವಿರುದ್ಧವೇ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಜಿಲ್ಲೆಯ ಅಭಿವೃದ್ಧಿಗೆ ಸಚಿವರು ಆದ್ಯತೆ ನೀಡಬೇಕು ಎಂದರು. ಪ್ರಿಯಾಂಕ ಖರ್ಗೆ ಅವರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಬಹಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅದು ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸಂವಿಧಾನದಲ್ಲಿ ಇದೆ, ಆತರ ಅನೇಕ ಸಂಸ್ಥೆಗಳಿದಾವೆ ರಿಜಿಸ್ಟ್ರೇಷನ್ ಮಾಡದೇನೆ, ಸರ್ಕಾರದ ಯಾವುದೇ ನೆರವನ್ನ ತೆಗೆದುಕೊಳ್ದೇನೆ ಸಾಮಾಜಿಕ ಕೆಲಸನ, ದೇಶದ ಕೆಲಸನ ಮಾಡ್ತಕ್ಕಂತ 10 ಸಂಘಟನೆಗಳು, ಸಂಘ ಸಂಸ್ಥೆಗಳು ದೇಶದಲ್ಲಿ ಇದಾವೆ, ನಮ್ಮ ರಾಜ್ಯದಲ್ಲೂ ಇದಾವೆ. ಅದರೊಳಗೆ ಆರ್ಎಸ್ಎಸ್ ನಿಸ್ವಾರ್ಥ ಮನೋಭಾವನೆಯಿಂದ, ಪ್ರಾಮಾಣಿಕತೆಯಿಂದ ದೇಶ ಸೇವೆ ಮಾಡುವಂತ ಏಕೈಕ ಹರಿದೊಡ್ಡ ಸಂಘಟನೆ ಆರ್ಎಸ್ಎಸ್. ಅಂತ ಆರ್ಎಸ್ಎಸ್ ಬಗ್ಗೆ ಇವರು ಟೀಕಾ ಪ್ರಹಾರ ಮಾಡ್ತಾರೆ. ಆರ್ಎಸ್ಎಸ್ ಅನ್ನೋದೊಂದು ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ ಏನು ಸಮಸ್ಯೆಗಳು ಕಣ್ಣು ಮುಂದೆ ಅವ್ರಿಗೆ ಕಾಣಿಸ್ತಾನೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗದಲ್ಲಿ, ಅವ್ರ ಚಿತ್ತಾಪುರದಲ್ಲಿ ಶಾಲೆಗಳು, ಹಾಸ್ಟೆಲ್ಗಳು ನಾರ್ತಾ ಇದ್ದಾವೆ. ಒಳ್ಳೆ ಬಸ್ ಇಲ್ಲ, ರಸ್ತೆಗಳಿಲ್ಲ, ಒಂದು ಕೆಡಿಪಿ ಮೀಟಿಂಗ್ ಮಾಡಿಲ್ಲ. ಹೋಗ್ಲಿ, ಒಂದು ಕೆಡಿಪಿ ಮೀಟಿಂಗ್ ಮಾಡಿಲ್ಲ ಅವ್ರ ಯೋಗ್ಯತೆಗೆ. ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಏನ್ ಮಾತಾಡೋದು? ಈಗ ಹೇಳ್ತಾ ಇದ್ದಾರೆ ಆರ್ಎಸ್ಎಸ್ ಇನ್ ಮುಂದೆ ಪಥಸಂಚಲನ ಮಾಡಬೇಕು ಅಂತಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು. ಪರ್ಮಿಷನ್ ತೆಗೆದುಕೊಂಡೇ ಮಾಡ್ತಾ ಇದ್ದಾರೆ ಆರ್ಎಸ್ಎಸ್ ನವರು. ಪರ್ಮಿಷನ್ ತೆಗೆದುಕೊಳ್ದೇನೆ ಅವರ ರೂಟ್ ಮ್ಯಾಪ್ ಹಾಕೊಳ್ದೇನೆ ಈ ರಸ್ತೆನಲ್ಲಿ ನಮ್ ರೂಟ್ ಮ್ಯಾಪ್ ಆಗುತ್ತೆ ಅಂತ ಹೇಳಿ ಪೊಲೀಸರಿಗೆ ತಿಳಿಸ್ತೇನೆ ಮಾಡ್ತಿದಾರ. ಯಾವ ಕಾಲದಲ್ಲಿ ಇದ್ರು? ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಆರ್ಎಸ್ಎಸ್ ನ ಟೀಕೆ ಮಾಡೋದೇ ಒಂದು ಮಹಾನ್ ಕೆಲಸ ಆಗ್ಬಿಟ್ಟಿದೆ. ಇಂಥ ಒಂದು ಪ್ರಾಮಾಣಿಕ ಸಂಘಟನೆಗೆ, ಇಂಥ ಒಂದು ದೇಶಭಕ್ತ ಸಂಘಟನೆಗೆ ಜನ ಬೂದಲಿಸ್ತಾ ಇದಾರೆ ಅವ್ರ ಬಗ್ಗೆ, ಏನಾಗಿದೆ ಇವರಿಗೆ ಅಂತ. ಹಾಗಾಗಿ ತಾವು ಮಾಡ್ತಾ ಇರ್ತಕ್ಕಂಥ ಟೀಕಾ ಟಿಪ್ಪಣಿಗಳ ಬಗ್ಗೆ ಒಂದ್ಸರಿ ಪುನರಾಲೋಚನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾನು ಪ್ರಿಯಾಂಕ ಖರ್ಗೆ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ.